ಫಸ್ಟ್ ನಾನು ಸೈನ್ ಮಾಡಿದ ಮೂವಿನೇ 1990s. ನಂದು ಸೇರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿಡಿಯೋ ನೋಡಿ ಕರೆದು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ನಂದು ಸರ್ಗೆ ಯಾವತ್ತೂ ಐ ವಿಲ್ ಬಿ ಥ್ಯಾಂಕ್ಫುಲ್. ಬಿಕಾಸ್ ಅವತ್ತು ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕೋ ಒಂದು ಮೂವಿಗೆ ಹೀರೋಯಿನ್ ಆಗಿದ್ದೀನಿ. ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿದೀವಿ, ಹಗ್ಲು ರಾತ್ರಿ. ನಾವೆಲ್ಲ ಹೇಗೆ ಅಂದ್ರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ. ಸೊ ಒಬ್ರು ಯಾವ್ದ್ರಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗದೆ ತುಂಬಾನೇ ಎಫರ್ಟ್ ಹಾಕಿದ್ದೀವಿ. ಸೊ ನಮ್ಮ ಎಫರ್ಟ್ಸ್ ಇವಾಗ ನಿಮ್ ಮುಂದೆ ಇದೆ. ನಾವು ಹಾಕಿದ ಎಫರ್ಟ್ಸ್ ಅಷ್ಟು ನಮ್ಗೆ 100% ಸಕ್ಸಸ್ ಸಿಗ್ಬೇಕಂದ್ರೆ ನಿಮ್ ಸಪೋರ್ಟ್ ನಮಗ್ ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ಲೀಸ್ ಎಲ್ರು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಇಲ್ಲ ಆಕ್ಷನ್ ಇದೆ, ನಂದಿಲ್ಲ ಆಕ್ಚುಲಿ. ನಂದು ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್. ಅದ್ರಲ್ಲಿ ಚೆನ್ನಾಗಿದೆ ಕ್ಯಾರೆಕ್ಟರ್. ಹೇಗೆ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿರೋರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವಳು ಫುಲ್ ಹೆದರ್ತಿರ್ತಾಳೆ, ಆ ತರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ. ಹಾ ಸರ್, ನನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ಆಕ್ಚುಲಿ Jan 6th ನಂದು ಡೆಲಿವರಿ ಆಯ್ತು. ಲಾಸ್ಟ್ ನಾನು ಮೀಡಿಯಾದಲ್ಲಿ ಬಂದಾಗ ಹೇಳಿದ್ದೆ, ಲೈಕ್ ಟ್ವಿನ್ಸ್ ಬೇಬಿ. ಅವಾಗ ನಾನು ಕ್ಯಾರಿಂಗ್ ಇದ್ದೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಬಾಯಾ ಗರ್ಲ್ ಅಂತ. ಟ್ವಿನ್ ಗರ್ಲ್ ಬೇಬಿ ಆಗಿದೆ ನಂಗೆ Jan 6th. ಸೊ ಅದಾಯ್ತು. ಆಮೇಲೆ ನಂದು ಸರ್ ನಂಗೆ ಸ್ಯಾಟರ್ಡೆ ಕಾಲ್ ಮಾಡಿದ್ರು, ಈ ತರ ಹಿಂಗೆ ಇದೆ ಅಂತ ಇವೆಂಟು. ನಾನು ಸೆಕೆಂಡ್ ಥಾಟ್ ಯೋಚನೆ ಮಾಡಿಲ್ಲ. ಓಕೆ ಫೈನ್, ಏನಾದ್ರೂ ಆಗ್ಲಿ ನಾನು ಹೋಗ್ಬೇಕು. ಬಿಕಾಸ್ ಹೀರೋಯಿನ್ ಆಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಮೂವಿಗೆ ಅದ್ ನಾನು ಕಂಪ್ಲೀಟ್ ಮಾಡ್ಲೇಬೇಕು. ಬಿಕಾಸ್ ನಾನು ಒಬ್ಳು ಬಂದಿಲ್ಲ ಅಂದ್ರೆ ಅದು ನಮ್ಮ ಮೂವಿಗೆ ಡ್ರಾಬ್ಯಾಕ್ ಆಗ್ಬಾರ್ದು. ಸೊ ಇಲ್ಲ, ನಾನು ಹೋಗ್ತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಹ್ಯಾವ್ ಟು ಕಂಪ್ಲೀಟ್ ಅನ್ಕೊಂಡು ಇವತ್ತು ಬಂದೆ ನಾನು. ಸೊ ನಿಮ್ ಸಪೋರ್ಟ್ ನಮಗ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ.